ಇರಾನ್ ಇಸ್ರೇಲ್ ನಡುವೆ ಯುದ್ಧ ನಡೆಯುತ್ತಿರುವ ಪರಿಣಾಮದಿಂದ ಕಮರ್ಷಿಯಲ್ ಅಡುಗೆ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿರುವ ಹಿನ್ನೆಲೆ ಹೋಟೆಲ್ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸಿಗದೆ ಹೋಟೆಲ್ಗಳಲ್ಲಿ ಅಡುಗೆ ವ್ಯವಸ್ಥೆ ಅಸ್ತವ್ಯಸ್ತವಾಗಿದ್ದು, ಮಾಲೀಕರು ಸೌದೆ ಒಲೆಗಳ ಮೊರೆ ಹೋಗಿದ್ದಾರೆ. ಹೌದು, ಇದು ಚಳ್ಳಕೆರೆ ನಗರದ ಸಾರಿಗೆ ಬಸ್ ನಿಲ್ದಾಣದಲ್ಲಿರುವ ಅರಮನೆ ಹೋಟೆಲ್ನಲ್ಲಿ ಕಂಡುಬಂದ ದೃಶ್ಯ. ಇಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆಯಿಂದ ಗ್ಯಾಸ್ ಬಳಸಿ ಅಡುಗೆ ಮಾಡುವ ಒಲೆಗಳನ್ನು ಬಂದ್ ಮಾಡಲಾಗಿದೆ. ಪರಿಣಾಮವಾಗಿ ಹೋಟೆಲ್ ಸಿಬ್ಬಂದಿ ಸೌದೆ ಬಳಸಿ ಉಪಹಾರ ಹಾಗೂ ಊಟವನ್ನು ತಯಾರಿಸುತ್ತಿದ್ದಾರೆ. ಗ್ಯಾಸ್ ಲಭ್ಯವಿಲ್ಲದ ಕಾರಣದಿಂದ ಹೆಚ್ಚು ಗ್ಯಾಸ್ ಬಳಸುವ ಮಸಾಲೆ ದೋಸೆ ಸೇರಿದಂತೆ ಹಲವು ಆಹಾರ ಪದಾರ್ಥಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಚೈನೀಸ್ ಪದಾರ್ಥಗಳು, ಸೂಪ್ಗಳು, ದೋಸೆ ಸೇರಿದಂತೆ ಹೆಚ್ಚಿನ ಗ್ಯಾಸ್ ಅಗತ್ಯವಿರುವ ಉಪಹಾರಗಳನ್ನು ಮೆನು ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಕಾಫಿ, ಟೀ ವಿದ್ಯುತ್ ಒಲೆಯಲ್ಲಿ ಮಾಡಲಾಗುತ್ತಿದೆ. ಸೌದೆ ಬಳಸಿ ಅಡುಗೆ ಮಾಡುವುದರಿಂದ ಸಮಯ ಹಾಗೂ ಶ್ರಮ ಹೆಚ್ಚು ಬೇಕಾಗುತ್ತಿರುವುದರಿಂದ ಹೋಟೆಲ್ ಮಾಲೀಕರು ಮತ್ತು ಸಿಬ್ಬಂದಿ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಗ್ಯಾಸ್ ಸರಬರಾಜು ಶೀಘ್ರದಲ್ಲೇ ಸಾಮಾನ್ಯವಾಗಿ ತೊಂದರೆ ಎದುರಾಗುವ ಸಾಧ್ಯತೆ ಇದೆ. ಗ್ಯಾಸ್ ಇಲ್ಲ, ಗ್ಯಾಸ್ ಇಲ್ಲ, ಮತ್ತೆ ಏನು ಮಾಡಿ ಯಾವ್ದಾರ ಮಾಡ್ತೀರಿ ಈಗ? ಅದೇ ಅದು ತೋರಿಸಿ. ಕರೆಂಟಿಂದ ಅದು ಬಟ್ ಈಗ ಗ್ಯಾಸ್ ಸಿಲಿಂಡರ್ ಇಲ್ಲ, ಗ್ಯಾಸ್ ಇಲ್ಲ, ಈಗ ಕಾಪಿ ಟೀ ಇದ್ರೆ ಮಾಡ್ತೀರಾ? ಕರೆಂಟಿನ ಮಾಡ್ತೀರಾ? ಕರೆಂಟ್ನೇ ಮಾಡ್ತೀರಾ? ಹೌದು. ಇವತ್ತು ಹೆಚ್ಚು ಕಡಿಮೆ ಏನೂ ಐಟಮ್ಗಳು ಆಗ್ತಾ ಇಲ್ಲ. ಎಲ್ಲ ಐಟಮ್ಗಳನ್ನು ಬಂದ್ ಮಾಡಿದ್ವಿ. ರೈಸ್ ಬಾತ್ ಮತ್ತು ಇಡ್ಲಿ ವಡ ಮಾತ್ರ ಮಾಡ್ತಾ ಇದ್ವಿ. ಇಡ್ಲಿ ವಡನೂ ಸ್ವಲ್ಪ ಹೊತ್ತಿಗೆ ಕ್ಲೋಸ್ ಆಗುತ್ತೆ. ಏನು ಗ್ಯಾಸ್ನಿಂದ ಮಾಡ್ತಕ್ಕಂಥ ತಿಂಡಿಗಳು ಕಡಿಮೆ ಮಾಡಿದ್ದೀರಾ? ಎಲ್ಲ ಐಟಮ್ಗಳನ್ನು ಕಡಿಮೆ ಮಾಡಿದ್ದೀರಾ? ಎಷ್ಟು ದಿನ ಆಯ್ತು ಹಿಂಗೆ? ಎಷ್ಟು ದಿನ ಸಿಗ್ತಿಲ್ಲ ಗ್ಯಾಸು? ಇವತ್ತಿಂದ ಫುಲ್ ಬಂದಾಗಿದೆ. ನಾಳೆ ಸ್ವಲ್ಪ ಶಾರ್ಟೇಜ್ ಇತ್ತು, ಇವತ್ತು ಪೂರ್ತಿ ಬಂದಿದೆ. ಈಗ ಸೌದೆ ಒಲೆಗೆ ಏನು ಮಾಡ್ಬೇಕಾದ ತಿಂಡಿಗಳು ಅವು ಮಾತ್ರ ಮಾಡ್ತೀರಾ ಅಷ್ಟೇ? ಹೌದು. ಅದು ಬಿಟ್ಟು ಬೇರೆ ಮಾಡಲ್ಲ. ಈಗ ಸೌದೆ ಮಾಡ್ತೀರಾ? ಈಗ ಇವತ್ತಿನಿಂದ ಸೌದೆ ಮಾಡ್ತೀರಾ?